ಓ ಕೃಷ್ಣ ಪರಮಾತ್ಮ ಬಂದ್ಯಾನ ಮನೆಗೆ. ಓ ಚೆನ್ನಾಗಿ ಕಳ್ತನ ಮಾಡಕ್ಕೆ ಆಶೀರ್ವಾದ ಮಾಡು. ನೀನೇನಂತಾರೆ ಹೇಳು? ಕೊಳ್ಳ ಕೃಷ್ಣ ಆಡ್ತಾರೆ. ಇಲ್ಲಿ ನೀನು ಏನಿದು? ಈ ವಯ್ಯ ಯಾರು? ಇರ್ಲಿ ಇರ್ಲಿ, ಯಾವುದೋ ಒಂದು. ಇವನೇನು ಹಿಂಗೇನು ಹೊಟ್ಟೆ ಬಿಟ್ಕೊಂಡವನೇ? ಅಲ್ಲ, ನಾನು ಆ ಕಾಡಿಗೆ ಕೇಳ್ದಾಗ್ಲೇ ಈ ಮುಂಡವ್ ಬಂದು ಅಟ್ಕಾಯಿಸ್ಕೊಂತಾವಲ್ಲ. ಒಂದು ಡೀಲು ನೆಮ್ಮದಿಯಾಗಿ ಮಾಡಕ್ ಬಿಡ್ತಾವ. ಬರ್ಲಿ ಬರ್ಲಿ ಇವತ್ತು. ಏನಕ್ಕ ಇದು? ಲೈ, ಅಜ್ಜಿ ತುಂಬಾನೇ ಗರಂ ಆಗಿರಂಗಿದ್ದಾಳೆ. ಏನು ಮಾತಾಡ್ಬೇಡ, ಸೈಲೆನ್ಸರ್ ಫಿಟ್ ಮಾಡ್ಕೊಂಡು ನಾನು ನೋಡ್ಕೋತೀನಿ. ಬಾ. ಕೊದ್ದಿತ್ತು. ಅಯ್ಯೋ ಅಯ್ಯೋ, ತೂತಾಗ್ಬಿಟ್ಟೈತೆ. ಬರ್ಬೇಕು ಬರ್ಬೇಕು. ಅಯ್ಯೋ, ಆರ್ತಿ ತಟ್ಟೆನೆ ರೆಡಿ ಮಾಡ್ಕೊಂಡಿಲ್ವಲ್ಲ. ಅಜ್ಜಿ, ಏಯ್, ನೀನ್ ಮಾತಾಡ್ಬೇಡ, ಸುಮ್ನಿರು. ನಾನು ಹೋಗಿ ಮನೆಗೆ ಹೋಗ್ಬೇಕು ಅಂತ ನಿಮ್ಮಿಬ್ಬರಲ್ಲಿ ಐಡಿಯಾ ಕೊಟ್ಟವ್ರು ಯಾರು? ಏ ಚಂಟಿ, ನೀನೇ ತಾನೆ? ಅಜ್ಜಿ ಸುಮ್ನೆ ಕೂಗಾಡ್ಬೇಡ. ಅಲ್ಲಿಗೆ ಹೋಗಿ ಸ್ಕೆಚ್ ಹಾಕಿದ್ ನಾವು, ಹೋಗಿದ್ ನೀನಾ? ನಮ್ ಪ್ಲಾನ್ ನ ಲಪ್ಟಾಯಿಸಿದ್ದು ಅಲ್ದೆ ನಮ್ ಮೇಲೆ ಎಗರಾಡ್ತೀಯಾ? ಇದೊಂದು ಇಂಗ್ಲಿಷ್ ಪದ ಇಟ್ಕೊಂಡು ನನ್ನ ಕೂಲ್ ಮಾಡ್ತಾನೇ ಇರು ನೀನು. ಋಷಿ, ಎಲ್ರೂ ಒಪ್ಸೋವರೆಗೂ ಏನೂ ಅನ್ಸಿರ್ಲಿಲ್ಲ. ಆದರೆ ಈಗ ಇದೇ ಡಬ್ 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 ಅಂತ ಹೊಡ್ಕೋತಿದ್ಯಲ್ಲೋ. ಕಮಲಿ ಅವ್ರಿಗೆ ಮದುವೆ ಅಂತ ಹೇಳಿದ ತಕ್ಷಣ ಅಮ್ಮನ ಥರನೇ ಶಾಕ್ ಆದರು. ಕಮಲಿ ಅವರೇ, ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್, ಬಟ್ ಟ್ರಸ್ಟ್ ಮೀ, ವಿ ಕ್ಯಾನ್ ಲೀವ್ ಹ್ಯಾಪಿಲಿ. ನಾವಿಬ್ಬರು ಖುಷಿಯಾಗಿ ಬದುಕ್ಬೋದು. ಜೀವನ ಶುರು ಮಾಡೋದೇನೋ ಸರಿ, ಆದರೆ ಈಗ ಕಮಲಿ ಅವ್ರೇನಾದ್ರು ಹೀಗೆ ನನ್ನ ರೂಮ್ ನೋಡಿದ್ರೆ ಏನು ಅನ್ಕೊಳಲ್ಲ? ಏನೋ ಮಿಸ್ ಆಗಿದೆಯಲ್ಲ. ಇದು ಕಮಲಿ ಅವ್ರಿಗೆ, ಇದು ನನಗೆ ಪರ್ಫೆಕ್ಟ್. ಅನೇಕನ್ನ ಯಾರಿಸಿದಾಗ ಅದು ಸಮಾಧಾನ ಮಾಡಬಹುದು. ಆದ್ರೆ ವಿಸರ್ಜಿಸಿದಾಗ ಅವಳು ತುಂಬಾನೇ ಆಟ ಮಾಡ್ತಾಳೆ. ನಾನು ವಿಸರ್ಜಿಸಿದ ಮದ್ವೆ ಆದ್ರೆ ಖಂಡಿತವಾಗ್ಲೂ ಅನೇಕ ಯೋಚನೆ ಮಾಡ್ತಾಳೆ. ನನ್ನ ಹುಡುಗಿನ ನನ್ನ ಮನೆ ಕರ್ಕೊಂಡು ಹೋಗ್ತೀನಿ. ನಾನು ಕಮಲಿ ಅವರು ಮದುವೆ ಆಗ್ತಿದ್ದೀವಿ. ಇನ್ನೊಂದು ವಾರದಲ್ಲಿ ನನ್ನ ಮತ್ತೆ ಕಮಲಿ ಅವರ ಮದುವೆ ದೇವಸ್ಥಾನದಲ್ಲಿ. ರಿಷಿ ಹೇಳಿದಾಗೆ ನೀನು ಅವನ ಮದುವೆ ಆಗ, ನಾನು ಬದುಕಿರೋವಾಗ್ಲೇ ನನ್ನ ಮೊಮ್ಮಗಳ ಮದುವೆನ ನೋಡೋ ಅವಕಾಶ ಸಿಗ್ಲಿ. ಆಗಲ್ಲ ಅಂತ ಮಾತ್ರ ಹೇಳ್ಬೇಡ.
ತಾಳಿ ನಿನ್ ಕುತ್ತಿಗೆಗೆ ಬಿತ್ತು ಅನ್ಕೋ, ಆ ಕ್ಷಣ ಈ ಮಹಾಜನ್ ಕುಟುಂಬ ಸರ್ವನಾಶ ಆಗೋಗುತ್ತೆ. ನೆನ್ಪಿಟ್ಕೋ. ಕಮಲಿ, ಏನಾಯ್ತವಿ? ಇದನ್ನೆಲ್ಲ ಯಾಕೆ ಹಿಂಗ್ ಬಿಸಾಡಿದ್ಯಾ? ಇದು ನಿನ್ ಕೆಲ್ಸ ಅಲ್ಲ. ನನ್ ಕಮಲಿ ಹಿಂಗೆಲ್ಲ ಮಾಡಕ್ಕಿಲ್ಲ. ಇಟ್ಟ ಹೇಳು ಕಮಲಿ, ಆನಿಕಾ ಬಂದಿದ್ಲಾ? ಇಲ್ಲ. ಇಲ್ವಾ? ನಾನ್ ನೋಡ್ಬಿಟ್ಟು ಹೇಳು. ಇಲ್ಲ ಅನ್ನಲ್ಲ. ಸುಳ್ಳು. ನಿನ್ನ ನೋಡಿದ್ರೇನೆ ಗೊತ್ತಾಯ್ತದ ಕಮಲಿ. ನೀನ್ ಯಾಕೆ ಅಜ್ಜಿ ಕೊಟ್ಟಿರೋದ್ನೆಲ್ಲ ಹಿಂಗ್ ಬಿಸಾಕ್ತಿಯಾ? ಇದೆಲ್ಲ ಪಕ್ಕ ಅವಳು ಮಾಡಿರೋ ಎಡವಟ್ಟೆಯ. ಏನಂತೆ ಆ ರಾಕ್ಷಸ ಇದು? ಈಗ್ಲೂ ನಿಂಗೆ ನೆಮ್ಮದಿಯಾಗಿರಕ್ ಬಿಡಲ್ವಂತ ಅವಳು? ಅವಳ್ದೇನು ತೆಪ್ಪಿಲ್ಲ ನಿಂಗೆ. ಕಮಲಿ, ಈಗ್ಲೂ ಅವಳನ್ನ ಬಯಸ್ಕೊಂಡ್ ಮಾತಾಡ್ಬಿಡವಿ ನೀನು. ಒಳ್ಳೇದಾಗಕ್ಕಿಲ್ಲ. ಆದಷ್ಟು ಅವಳಿಂದ ದೂರ ಇರೋದೇ ಒಳ್ಳೇದು. ಅವಳನ್ನ ನಾನ್ ನೋಡ್ಕೋತೀನಿ. ನಿಂಗೆ ಏನು? ನಂಗೆ ಮದ್ವೆ ಬೇಡ. ಏನ್ ಹೇಳ್ತಿದ್ಯಾ ಕಮಲಿ? ತಿಟ್ಟಕ್ ಇಷ್ಟ ಇಲ್ಲ. ಏನ್ ತಮಾಷೆ ಮಾಡ್ತಾ ಇದ್ಯಾ? ನಾನ್ ತಮಾಷೆ ಮಾಡ್ತಿಲ್ಲ, ತಿಟ್ಟನ ಹೇಳ್ತೀವಿ. ನಂಗೆ ಮತ್ತೆ ಇಷ್ಟ ಇಲ್ಲ. ಇದನ್ನ ಕ್ಲೀನ್ ಮಾಡೋಷ್ಟರಲ್ಲಿ ಫಸ್ಟ್ ನೈಟು ಸೆಕೆಂಡ್ ನೈಟು ಎಲ್ಲ ಮುಗ್ದೋಗುತ್ತೆ ಅನ್ಸುತ್ತೆ. ಏನಣ್ಣ, ರೂಮ್ನ ಮೊದಲನೇ ಸರಿ ನೋಡೋ ತರ ನೋಡ್ತಿದ್ಯಾ? ನಿಂತ್ಕೊ. ಯಾಕೆ? ಬಾಯಿ ಇಲ್ಲಿ ನಿಂತ್ಕೊಂಡು ನನ್ನ ರೂಮ್ನ ನೋಡಿದ್ರೆ ನಿಂಗೆ ಬರೋ ಫಸ್ಟ್ ಇಂಪ್ರೆಷನ್ ಏನು? ಹೇಳ ಹೇಳ್ತೀನಿ, ಆದ್ರೆ ಮೊದ್ಲು ನಂಗೆ ರೇಷ್ಮೆ ಸೀರೆ ತಗೊಳಕ್ಕೆ ದುಡ್ಡು ಕೊಡು. ಏನ? ನಿನ್ ಮದ್ವೆಗೆ ನಾನ್ ರೆಡಿ ಆಗೋದ್ ಬೇಡ್ವಾ? ಟೈಮ್ ಇಲ್ಲ ಅಣ್ಣ, ಕೊಡು ಬೇಗ. ಈ ರಾಕ್ಷಸಿ, ಮದ್ವೆ ಹೆಣ್ಣೆ ರೆಡಿ ಆಗ್ತಾ ಇಲ್ಲ, ನಿಂದೇನ್ ಬಿಲ್ಡಪ್? ಹೇಳು, ರೂಮ್ ಹೇಗಿದೆ? ಅಣ್ಣ, ನಿನ್ ರೂಮ್ ನೋಡ್ತಿದ್ದಂಗೆ ಬರೋ ಮೊದಲನೇ ಇಂಪ್ರೆಷನ್ ಏನ್ ಗೊತ್ತಾ? ಹೇಳು ಬೇಗ. ಬ್ಯಾಚುಲರ್ ರೂಮ್. ಹಲೋ, ಏನ್ ಗುರಾಯಿಸ್ತಾ ಇದ್ಯಾ? ಏಯ್, ಅದೆಲ್ರಿಗೂ ಗೊತ್ತು. ಕಮಲಿ ಅವ್ರಿಗೆ ಇಷ್ಟ ಆಗತ್ತಾ ಇಲ್ವಾ ಅನ್ನೋದನ್ನ ಮಾತ್ರ ಹೇಳು. ಮೊದ್ಲು ನಿನಗೇನ್ ಅನ್ಸುತ್ತೆ ಅದನ್ನ ಹೇಳು. ಇಷ್ಟು ದಿನ ನೋಡ್ತಾ ಇದ್ದಿದ್ದು ಆಂಗಲೇ ಬದಲಾಗ್ತಿದೆ ಅನ್ಸ್ತಾ ಇದೆ ರಚನಾ. ನಂಗೆ ಯಾಕೋ ಕಮಲಿ ಅವ್ರಿಗೆ ಇಷ್ಟ ಆಗಲ್ಲ ಅನ್ಸುತ್ತೆ. ಈ ಬೆಡ್ ಸಾಲತ್ತಾ? ನಾನು ಮಲ್ಕೊಂಡ್ರೆ ಎರ್ರ ಬಿರಿ ಉರುಳಾಡ್ತೀನಿ. ಇನ್ನು ಕಮಲಿ ಅವ್ರಿಗೆ ಸಾಲತ್ತೋ ಇಲ್ವೋ? ರೂಮಲ್ಲಿ ಸಿಕ್ಕಾಪಟ್ಟೆ ಸ್ಮೆಲ್ ಇತ್ತು. ಗಂಟೆಗೆ ಒಂದ್ಸಲಿ ರೂಮ್ ಫ್ರೆಶ್ನರ್ ಹೊಡಿಲೇಬೇಕು. ಕಮಲಿ ಅವ್ರು ಓದ್ಕೊಳ್ಳೋದಕ್ಕೆ ಹೊರಗಿನ ಸೌಂಡ್ ಡಿಸ್ಟರ್ಬ್ ಮಾಡಿದ್ರು ಮಾಡುತ್ತೆ. ವಿಂಡೋಸ್ಗೆಲ್ಲ ಸೌಂಡ್ ಪ್ರೂಫ್ ಮಾಡಿಸ್ಬಿಡ್ಬೇಕು. ಆಮೇಲೆ ಒಂದು ಮಾಪ್ ತಂದು ಇಟ್ಕೊಂಡ್ಬಿಡ್ತೀನಿ ಪ್ರತಿದಿನ ಒರೆಸಿ ಕ್ಲೀನ್ ಮಾಡೋದಕ್ಕೆ. ಕಮಲಿ, ನೀನ್ ಮನ್ಸಲ್ಲಿ ಏನೇನೋ ಮಾಡಿಕೊಂಡು ಹಿಂಗೆಲ್ಲ ಮಾತಾಡ್ಬೇಡ. ಈಗ ಏನ್ ಆಗೋಯ್ತು ಅಂತ ನೀನ್ ಹಿಂಗ್ ಅಂತಿದ್ಯಾ? ಅನಿಕಾ ಏನನ್ಲು? ಬಿಟ್ಟ ಹೇಳು. ಅನಿಕಾ ಓದಿ ನನ್ ಬಗ್ಗೆನೂ ಯೋಚನೆ ಮಾಡು. ನಿನ್ ಬಗ್ಗೆ ನೀನೇ ಯೋಚನೆ ಮಾಡ್ಬೇಕು ಕಮಲಿ. ಅವಳಿಂದ ಎಲ್ಲದನ್ನು ದೂರ ಮಾಡಕ್ ಹೊಂಟಿರೋಳು ನೀನು ಅಲ್ಲ. ವಿಸಿ ಸರ್ ಮನೆಗೆ ಬಂದು ಎಲ್ಲದನ್ನು ಮಾತಾಡ್ಕೊಂಡು ಹೋಗ್ಬೇಕು. ಏನ್ ಸಮಸ್ಯೆ ನಿಂಗೆ? ಸಮಸ್ಯೆನೇ ನಿಂಗೆ. ನನ್ಗೆ ಮತ್ತೆ ಬೇಡ. ನಿಂಗೇನ್ ತಲೆ ಕೆಟ್ಟೈತೆ ಕಮಲಿ? ಯಾಕೆ ಹಿಂಗೆ? ಅಜ್ಜಿ, ಇನ್ಮೇಲೆ ನಾವು ಸ್ಕೆಚಪ್ಪ ಮನೆ ಬಗ್ಗೆ ನಿನ್ಗೆ ಹೇಳ್ಬಾರ್ದು ಅಂತ ತೀರ್ಮಾನ ಮಾಡಿದೀವಿ. ಹೇಳಿದ್ರು ಹೇಳ್ದಲ್ಲ ಇದ್ರು ಏನು ವ್ಯತ್ಯಾಸ? ಖಾಲಿ ಕೈನ ಅಲ್ಲಾಡ್ಸ್ಕೊಂಡ್ ಬಂದಿದ್ದೀರಲ್ಲ ಇಬ್ರು. ಸುಮ್ನೆ ಕೆಂಡ ಹಾಕ್ಬೇಡ. ನಾವ್ ಹೋಗೋ ಮನೆಗೆ ನೀನ್ ಮೊದ್ಲೇ ಹೋಗ್ಬಿಟ್ಟು ಎಲ್ಲ ದೇಪ್ಕೊಂಬಂದ್ಬಿಟ್ರೆ ನಮ್ಗಿನ್ನೇನ್ ಉಳ್ದಿರುತ್ತಲ್ಲಿ? ಅಲ್ಲ ನಾ ಚಮಟಿ
ಏಯ್ ನೀನ ಮಾತಾಡ್ ಸಾಯೋ ಸೈಲೆನ್ಸರು. ನಿನ್ ತಲೆ ಏ ಏನು ಇಬ್ರು ಸೇರಿ ಮೆಜಾರಿಟಿ ಇದ್ದೀರಾ ಅಂತ ಓರಾಗಿ ಆಕ್ಟ್ ಮಾಡ್ತಾ ಇದ್ದೀರಾ? ನಾನ್ ಮೊಮ್ಮಗ ಬರ್ಲಿ ನಿಮ್ಮಿಬ್ರಿಗೂ ಬೆಂಡ್ ಎತ್ತಿಸ್ತೀನಿ, ನೋಡ್ತಾ ಇರು. ಏನಂತ ನೀನು ಒಳ್ಳೆ ನಾನೇ ವಿಲನ್ ಅನ್ನೋಂಗ್ ಮಾತಾಡ್ತಿದ್ಯಾ? ಅಲ್ಲ, ನನ್ ಪರ್ಮಿಷನ್ ಇಲ್ದೆ ನೀವ್ ಯಾಕೆಲ್ಲ ತಲೆ ಮೇಲೆ ಹಾಕೋತಿದ್ದೀರಾ ಅಂತ ಕೇಳ್ದೆ, ತಪ್ಪಾ? ಎಲ್ಲ ಹೋಗೋದಕ್ಕೂ ನಿನ್ ಪರ್ಮಿಷನ್ ಕೇಳ್ಬಿಡ್ತಾ ಏನಾದ್ರು ಈ ತರ ಐತೆ, ಮುಂಡೆ ಇಸ್ಬಿಡೋಣ. ನನ್ ಮಗನೇ ನನ್ ಮಗನೇ ಬೇರೆ ಮನೆಗೆ ಒಕ್ಕದ್ಯಾ ಅಂದ್ರೆ ನಾನು ಬೈರು ಸುರಿಸಿ ತಂದಿರನ್ನ ಕದೀತಾ ಇದೀಯಾ? ಎಷ್ಟು ಧೈರ್ಯ ನಿನ್ಗೆ? ಒಂದೇ ದಿನದಲ್ಲಿ ಸಾಹೇಬ್ರು ಎಷ್ಟು ರೆಸ್ಪಾನ್ಸಿಬಲ್ ಆಗ್ಬಿಟ್ಟಿದ್ದಾರೆ. ಅರೆ ಅದಕ್ಕೆ ನೀವ್ ಯಾವಾಗ ಬಂದ್ರಿ? ನಾನು ರಚನಾ ಇಬ್ರು ಒಟ್ಟಿಗೆ ಬಂದ್ವಿ. ಅದೇನೋ ನೀ ಹೇಳ್ತಿದ್ಯಲ್ಲ, ಕ್ಲೀನ್ ಮಾಡೋ ಅಷ್ಟರಲ್ಲಿ ಫಸ್ಟ್ ನೈಟು ಸೆಕೆಂಡ್ ನೈಟು ಎಲ್ಲ ಆಗ್ಬಿಟ್ಟಿರುತ್ತೆ ಅಂತ, ಆವಾಗ್ಲೇ ಬಂದ್ವಿ. ಅದಕ್ಕೆ ನಾವಿನ್ನೂ ಒಂದ್ ಸ್ವಲ್ಪ ಬೇಗ ಬರ್ಬೇಕಾಗಿತ್ತು. ಸಾಹೇಬ್ರು ಇನ್ನು ಏನೇನ್ ಮಾತಾಡ್ತಿದ್ರು ಏನೋ. ಓಹೋ, ನೀವಿಬ್ರು ಇಲ್ಲಿಗೆ ಬಂದಿರೋದು ನನ್ನ ಆಡ್ಕೊಳ್ಳೋದಿಕ್ಕೆ ಅನ್ಸುತ್ತೆ. ಹೊಡಿ ಇಬ್ರು. ಹೀರೋ, ನಾವ್ ನಿಜವಾಗ್ಲೂ ಆಡ್ಕೊಳಕ್ ಬರ್ಲಿಲ್ಲ. ಇಷ್ಟ ದಿನ ಏನೋ ರೊಮ್ಯಾಂಟಿಕ್ ಬಾಯ್ ತರ ಓಡಾಡ್ಕೊಂಡು ಇದ್ಬಿಟ್ಟೆ. ಇನ್ಮೇಲೆ ಲೆಕ್ಕನೇ ಬೇರೆ ರಿಷಿ. ನಾವು ನಿಜವಾಗ್ಲೂ ನೀನ್ ಏನ್ ಮಾಡ್ತಿದ್ಯಾ ಅಂತ ನೋಡೋದಿಕ್ ಬಂದ್ವಿ. ಗುಡ್, ಬರೋಳ್ ಬಗ್ಗೆ ಕಾಳಜಿ ಇದೆಯಲ್ಲ? ಕಾಳಜಿನ ಸಿಕ್ಕಾಪಟ್ಟೆ ಇದೆ ಅದಕ್ಕೆ. ಕಮ್ಲಿ ಅವ್ರಿಗೆ ಯಾವುದೇ ಕಾರಣಕ್ಕೂ ಆ ಮನೆಗಿಂತ ಈ ಮನೇಲಿ ಲೆಸ್ ಕಂಫರ್ಟ್ ಯಾವುದೇ ಕಾರಣಕ್ಕೂ ಫೀಲ್ ಆಗಬಾರ್ದು. ಅವ್ರಿಗೆ ಹೇಗೆ ಬೇಕೋ ನಾನು ಈ ಮನೇನ ಅವ್ರಿಗೆ ಸೆಟ್ ಮಾಡಿಕೊಡ್ಬೇಕು. ಒಪ್ಕೊಂತೀನಿ, ಸಡನ್ ಆಗಿ ಚೇಂಜ್ ಮಾಡೋದಕ್ಕೆ ಕಷ್ಟನೇ, ಆದ್ರೆ ಆಗ್ಲೇಬೇಕಲ್ಲ. ಎಷ್ಟು ಪ್ರಿಪೇರ್ ಆಗ್ಬೋದು ಆಗ್ತೀನಿ. ಅಣ್ಣ, ಒಳ್ಳೆ ಎಕ್ಸಾಮ್ಗೆ ರೆಡಿ ಆಗೋ ತರ ಹೇಳ್ತಿದ್ಯಾ ನೀನು. ಕರೆಕ್ಟ್ ರಚನಾ, ಇದು ಒಂಥರ ಎಕ್ಸಾಮೇ, ಆದ್ರೆ ಪರೀಕ್ಷೆ ಕೊಟ್ಟು ಪಾಠ ಹೇಳ್ಕೊಡೋ ಎಕ್ಸಾಮು. ಅದೇಗೆ? ಅತ್ಗೆ ಹೇಳ್ತಿರೋದು, ಗಂಡ ಹೆಂಡತಿ ಮಧ್ಯ ಸಣ್ಣ ಪುಟ್ಟ ಮನಸ್ತಾಪಗಳು ವ್ಯತ್ಯಾಸಗಳು ಬಂದೇ ಬರುತ್ತೆ. ಓಕೆ, ಅದೆಲ್ಲಾನು ಪರೀಕ್ಷೆ ಇದೆ. ಹಾಗೆ ಆ ಪರೀಕ್ಷೆಯಲ್ಲಿ ಯಾರು ಗೆಲ್ತಾರೆ ಸೋಲ್ತಾರೆ ಅನ್ನೋದೆಲ್ಲ ಮುಖ್ಯ. ಈ ಪರೀಕ್ಷೆಯಿಂದ ಪಾಠ ಕಲಿತು ಮುಂದೆ ನಾವು ಹೇಗೆ ಸಂತೋಷವಾಗಿರ್ತೀವಿ ಅಂತ ಅರ್ಥ ಅಲ್ವಾ ಅದಕ್ಕೆ? ಎಕ್ಸಾಕ್ಟ್ಲಿ, ಮೇಸ್ಟ್ರು ಎಲ್ಲದರಲ್ಲೂ ಶಾರ್ಪ್. ದಯವಿಟ್ಟು ಬಿಟ್ಬಿಡಜ್ಜಿ, ಇನ್ಮೇಲೆ ನಿನ್ ತಂಟೆಗಂತೂ ಬರೋದಿಲ್ಲ, ನಿನ್ ತಂಟೆಗೆ ಬರೋದಿಲ್ಲ. ಹಂಗ ಬಾ ದಾರಿಗೆ. ಅಜಯ್, ಅವನೇನೋ ವಯಸ್ಸು ಹುಡ್ಗ ಓಡ್ತಾನೆ, ನೀನೀಗ ಯಾಕೆ ವಯಸ್ಸಾದವಳಿಗೆ? ತಗೋ ನೀರ್ ಕುಡಿ. ಕೊಡ ಕಾಯಿಲೆ, ವಯಸ್ಸಾಗಿರೋ ಹುಡುಗ, ನಾನ್ ಬುಸ್ ಕೊಡ್ತಾ ಇದ್ದೀನಿ ನೋಡಲ್ಲಿ. ಏನ್ ಸ್ಟ್ರಾಂಗ್ ಆಗಿ ಗುಂಡ್ಕಲ್ ತರ ನಿಂತಿಲ್ವ ಅಲ್ಲಿ? ಬಿಡ್ತು ನಂಗೆ ದೃಷ್ಟಿಗಿಷ್ಟು ಆಗ್ಬಿಟ್ಟಾಯ್ತು. ಅಜಯ್, ನೀನ್ ಜಾಸ್ತಿ ಟೆನ್ಷನ್ ತಗೋಬೇಡ, ನಿನ್ ಬ್ಯೂಟಿ ಹಾಳಾಗೋಗುತ್ತೆ. ಮಳ್ಳಿ ಬರೀ ಕೈಲಿ ಬಂದು ನಾನು ರೇಗಿಸ್ತಾ ಇದ್ದೀರಾ? ನಿಮ್ಮನ್ ಕೂಸಿ 3 ಹೊತ್ತು ಊಟ ಹಾಕ್ತಿದ್ದೀನಲ್ಲ, ನನ್ನ ಹಣೆ ಬರೀಕೆ ನಾ ತಲೆ ಚಿತ್ಕೋಬೇಕು. ಕಮ್ಲಿ ಬರ್ತಿದ್ದಾಗೆ ಅವಳ ಐಟಮ್ಸ್ ಎಲ್ಲ ಇಡ್ಬೇಕಲ್ಲ, ಅದಕ್ಕೆ ಜಾಗ ಮಾಡ್ತಿದ್ಯಾ? ಇಲ್ಲ ಅದಕ್ಕೆ, ಆದ್ರೆ ಇಷ್ಟೊಂದು ಜಾಗ ಇದೆಯಲ್ಲ, ಸಾಕಾಗಲ್ವಾ? ಶಾರ್ಪ್ ಅಂತ ಹೇಳಿ 1 ಸೆಕೆಂಡ್ ಆಗಿಲ್ಲ, ಅಷ್ಟು ಬೇಗ ದೊಡ್ಡ ಅಂತ ಪ್ರೂವ್ ಮಾಡೋದಿಯಲ್ಲೋ. ಕಮ್ಲಿ ಬಟ್ಟೆನೆಲ್ಲ ಇಲ್ಲಿ ಇಡಕ್ಕಾಗುತ್ತಾ? ನಿನ್ ಕಬೋರ್ಡ್ನ 2 ಭಾಗ ಮಾಡ್ಬೇಕು, ನಿನಗೊಂದು ಕಮ್ಲಿಗೊಂದು. ವಾ 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 ವಾ, ನೋಡಪ್ಪ, ಇದಕ್ಕೆ ಹೇಳೋದು ದೇವ್ರಿದ್ದಾನೆ ಅಂತ. ನಾನೇನಾದ್ರೂ ನಿನ್ ಕಬೋರ್ಡ್ ಮುಟ್ಟಕ್ ಬಂದಿದ್ರೆ ಅಂತ ಕೂಗಾಡ್ತಿದ್ದೆ. ಈಗ ನೋಡಿದ್ಯಾ, ಪರ್ಮನೆಂಟ್ ಆಗಿ ನಿನ್ ಕಬೋರ್ಡು 2 ಭಾಗ ಆಗ್ತಿದೆ. ಎಂತ ಆನಂದ, ಎಂತ ಆನಂದ. ಕಬೋರ್ಡ್ 2 ಭಾಗ ಏನು,
ಕಮ್ಲಿ ಅವ್ರಿಗೋಸ್ಕರ ಫುಲ್ ಕಬೋರ್ಡೇ ಬಿಟ್ಕೊಡ್ತೀನಿ. ಬರೀ ಕಬೋರ್ಡ್ ಯಾಕೆ, ಇಡೀ ರೂಮ್ನೇ ಬಿಟ್ಕೊಡು, ನೀನ್ ಹೊರಗಡೆ ಮಲ್ಕೋ. ಅಣ್ಣ ಅಯ್ಯೋ ಅಣ್ಣ ರಿಷಿ, ಅಯ್ಯೋ ಅಣ್ಣ ಅಷ್ಟೊಂದು ಜ್ವರ ಹೊಡೆದ್ನ. ಐ ಆಮ್ ಸಾರಿ. ರಿಷಿ ಏನಾಯ್ತು? ಹೊಡಿಯೋದು ಹೊಡೆದ್ಬಿಟ್ಟು ಸಮಾಧಾನ ಮಾಡ್ತಾ ಇದೀರಾ ಇಬ್ರು? ಅಣ್ಣ ಐ ಆಮ್ ಸಾರಿ. ಹೆಂಗ್ ಎದುರಿಸಿದ್ದು? ಎದುರ್ಕೊಂಡ್ರಾ? ಬನ್ನಿ ಅತ್ತೆ, ಇವಾಗ ನಿಜವಾಗ್ಲೂ ಹೊಡಿಯೋಣ. ನೋವಾಗುತ್ತೆ. ಆಗ್ಲಿ ಅಂತಾನೆ ಹೊಡಿತಾ ಇರೋದು. ನಾನು ಹೇಳಿದ್ ನನಗಲ್ಲ, ನಿಮ್ ಕೈಗಳಿಗೆ. ಓ ಬನ್ನಿ ಅತ್ಗೆ ಬಾರ್ಸೆ. ಅಜಯ್ ಕಾಲಿ ಕೈಯಲ್ಲ ಅಜ್ಜಿ, ಚಿನ್ನದ ಕೈ, ಗೋಲ್ಡನ್ ಹ್ಯಾಂಡ್ಸ್. ಹೆಂಗೆ ಅದೇ ಹೆಂಗೆ? ಈ ಅಂಬೆ ನನ್ ಸುಮ್ನೆ ಅನ್ಕೊಂಡಿದ್ಯಾ? ಇವಳಿಗೆ ಸಣ್ಣ ಗ್ಯಾಪ್ ಸಿಕ್ಕದೆ ಸಾಕು, ಶಾರ್ಪ್ ಆಗಿ ಹೊಡಿತಾಳ ಅಜ್ಜಿ. ಶಬಾಷ್ ಶಬಾಷ್ ಶಬಾಷ್. ಈ ಡೀಲ್ ರಾಣಿ ಮೊಮ್ಮಗಳು ಅಂದ್ರೆ ನೀನೇ ಅಂಬಿ. ದೊಡ್ಡ ಡೀಲ್ ಮಾಡ್ಕೊಂಡು ಬಂದಿದ್ಯಾ. ನಾಳೆ ರಜೆ ತಗೊಂಡು ಮಜಾ ಮಾಡ್ಬಿಡು. ಅದೆಲ್ಲ ಏನು ಬೇಕಾಗಿಲ್ಲ. ಇನ್ಮೇಲೆ ನಾನ್ ಕೆತ್ತಾಕೋ ಮನೆಗೆ ನೀನ್ ಬರ್ಬಾರ್ದು, ಓಕೆನಾ? ಸರಿ ಕಡೆ ಬಂಗಾರಿ, ಎಲ್ಲ ನೀನೇ ಮಾಡ್ತೀಯ ಅಂದ್ರೆ ಈ ಅಜ್ಜಿ ಯಾಕೆ ಆಯಾಸ ಪಟ್ಕೊತಾಳೆ ಹೇಳು. ವಾ, ಹಂಗಾದ್ರೆ ನಾವು ಬರೀ ಊಟಕ್ಕೆ ಉಪ್ಪಿನಕಾಯಿ ಇದ್ದಂಗ. ನಾನು ಅವಾಗ್ಲಿಂದ ನೋಡ್ತಾನೇ ಇದ್ದೀನಿ, ಎಲ್ಲನೂ ನಿನ್ನ ಮೊಮ್ಮಗಳು ಒಬ್ಳೇ ಮಾಡಿದ್ಲು ಅಂತ ಬೇಜಾನ್ ಕೊಂಡಾಡ್ತಾ ಇದ್ಯಾ. ನಾನು ಜೊತೆಲೇ ಇದ್ದೆ, ನೆನಪಲ್ಲಿರ್ಲಿ. ನೀನಿದ್ದಕ್ಕೆ ಒಂದ್ ಚೈನು, ಅದೇ ನನ್ನ ಮೊಮ್ಮಗಳು ಹೋಗಿದ್ರೆ ಬೇಜಾನ್ ಚೈನ್ ತರ್ತಿದ್ಲು ಅಲ್ವೇನೆ ಬಂಗಾರ? ಬೇಜಾನ್ ತರ್ತಾ ಇದ್ಲು ಅಲ್ವೇನೆ? ಅಜ್ಜಿ ಮಾತಾಗ ನಕ್ಕಂಗ್ ಕುಂತಿರ್ ಇಲ್ಲ ನಮ್ ಡ್ಯೂಟಿಗೆ. ಓಕೆ ಓಕೆ ಅಜಯ್, ನಮ್ ಡ್ಯೂಟಿಗೆ ಟೈಮ್ ಆಯ್ತು, ನಾವಿನ್ನೋಯ್ತೇವಿ. ಸರ ಜೋಪಾನ ನಡ್ಕೈತಿ. ಬಾಯ್ ಬಾಯ್. ಏನ್ ಕಮ್ಮಿ ಇಲ್ಲ. ಅಂತೂ ಇಷ್ಟು ನನ್ನ ಮೊಮ್ಮಗಳು ನನ್ನ ಹೆಸರನ್ನ ಉಳಿಸ್ತಾಳೆ. ಗೋಲ್ಡ್ ಬಂಗಾರ. ಮಗ ಸರಿ ಇಲ್ಲ, ಕದ್ಕಿದ್ಬಿಟ್ಟ. ಪಾಪದಲ್ಲಿ ಮಾತಾಡ್ದೆ ಅಂತ ದಯವಿಟ್ಟು ಬೇಸರ ಮಾಡ್ಕೋಬೇಡ. ನನ್ಗಾದ್ರೂ ನಿನ್ ಬಿಟ್ರೆ ಯಾರವ್ರೆ? ನನ್ ಬುದ್ಧಿ ಬಂದಾಗಿಂದ ನನ್ ನಿನ್ ಜೊತೆಗೆ ಅವ್ನಿ. ನೀನ್ ಆಗಿಂದಾನು ಕಷ್ಟ ಪಡ್ತಾನೆ ಇದ್ಯಾ. ಅಪ್ಪ ಇಲ್ದೆ ಬೆಳ್ಳಿ ದುಡ್ಗಿ ಅಂತ ಎಲ್ರುವೆ ನಿನ್ನ ಆಡ್ಕೊಳ್ಳೋರು. ಆದ್ರೆ ನೀನದ್ ಯಾವ್ದನ್ನೂ ಕೇರ್ ಮಾಡ್ದೆ ಊರ್ಗೆ ಒಳ್ಳೆ ಹೆಸರು ತಂದ್ಕೊಟ್ಟವಳು. ಕಮ್ಲಿ, ನಿನ್ನಲ್ಲಿ ಒಂದ್ ಛಲ ಐತೆ, ಅದು ನನ್ನಂತ ಹುಡುಗಿರ್ಗೆ ಏಟ್ ಧೈರ್ಯ ಕೊಡ್ತಾ ಇದ್ ಗೊತ್ತಾ? ಈಗ ನನ್ನ ಕಮ್ಲಿ ಎಲ್ಲದಕ್ಕೂ ದಿಗಲ್ ಬಿದ್ದು ಹಿಂಗ್ ದೂರ ಓಡೋದ್ನ ನನ್ನಿಂದ ನೋಡಕ್ ಆಗಕ್ಕಿಲ್ಲ. ಕಮ್ಲಿ, ದಯವಿಟ್ಟು ಈ ಮದ್ವೆ ಮಾತ್ರ ಬ್ಯಾಡ ಅಂತ ಹೇಳ್ಬೇಡವೇ. ಏನಾಯ್ತು ಅಂತ ಹೇಳು, ಸರಿ ಮಾಡುಮ್ಮ. ಯಾರನೇನ ಅಂದ್ರ ಹೇಳು ಕಮ್ಲಿ. ಯಾರು ಏನು ಅಂದಿಲ್ಲ ನಿಂಗೆ. ತಿಟ್ಟ ಹೇಳ್ತೀವನಲ್ಲ ನಿಂಗೆ. ನೀ ನನಗ್ ಸಮಾಧಾನ ಮಾಡೋದಕ್ ಬರ್ಬೇಡ. ಈಗಾಗ್ಲೇ ನೀ ನನಗ್ ಉಪಕಾರ ಮಾಡ್ರೆ ಸಾಕವಿ. ನನಗೆ ಯಾವುದೇ ಸಹಾಯ ಬೇಕಾಗಿಲ್ಲ. ನನ್ನ ಬಿಡು.